ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಕುಜದೋಷದ ಬಗ್ಗೆ ತಾವೆಲ್ಲರೂ ಕೇಳಿರ್ತೀರಾ. ರಾಶಿ ಫಲಗಳ ಮೇಲೆ ಕುಜದೋಷ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಒಂದು ವೇಳೆ ಕುಜದೋಷ ಇದ್ದರೆ ಒಳಿತಾಗುವಂಥ ಸಂಭವ ಇದೆಯಾ, ಕುಜದೋಷ ಇದ್ದಾಗ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಮುಂದಿನ ರಾಶಿ ಕುಂಭ ರಾಶಿ. ಈಗ ಹಿಂದೆ ನಾವು ಮಕರ ರಾಶಿ ಬಗ್ಗೆ ಮಾತಾಡಿದ್ವಿ. ಅಲ್ಲಿ ಅಧಿಪತಿ ಕೂಡ ಶನೀಶ್ವರ ಆಗಿದ್ದ, ಅದೇ ರೀತಿ ಕುಂಭ ರಾಶಿ ಅಧಿಪತಿ ಕೂಡ ಶನೀಶ್ವರ ಆಗಿದ್ದ. ಆದರೆ ಮಕರ ರಾಶಿಯಲ್ಲಿ ಒಳಿತು ಮಾಡುವಂಥ ಸಂಭವ ಇತ್ತು, ಮಂಗಳ ಕುಜದೋಷ ಏನಾದರೂ ಉಂಟಾಗಿದ್ರೆ. ಆದರೆ ಈ ಕುಂಭ ರಾಶಿಯಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ? ಕುಂಭದಲ್ಲಿ ತುಂಬ ಯಾರು ಸ್ವಲ್ಪ ಅವನಿಗೆ ಅಜೀರ್ಣ ಅದು ಆ ರಾಶಿ ಯಾವುದು ಕುಂಭದಲ್ಲಿ ಅವನಿಗೆ ತುಂಬ ಸಫೋಕೇಶನ್ ಇರುತ್ತೆ. ಅದು ಕಾರಣ ನೀವೇ ಹೇಳಿದ್ರಿ, ಯಾಕೆ ಅದು ಶನೈಶ್ಚರನ ಯಜಮಾನತ್ವದ್ದು. ಹಾಗಾದರೆ ಕುಂಭದಲ್ಲೂ ಅವನಿಗೆ ಒಳಿತುಗಳು ನಿರ್ಮಾಣವಾಗಬಹುದಾದಂಥ ವಿಶೇಷ ಯಾವಾಗ ಒದಗಿ ಬರೋದೇ ಇಲ್ವ? ಹಾಗಾದರೆ ಒದಗಿ ಬರುತ್ತೆ. ಒದಗಿ ಬರಬೇಕಾದ್ರೆ ಏನಾಗಬೇಕು? ಶನೈಶ್ಚರ ಬಹಳ 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 ಪರಿಣಾಮಕಾರಿಯಾದಂತಹ ಗಟ್ಟಿ ಸ್ಥಳದಲ್ಲಿ ಕೂತಿರಬೇಕು. ಈಗ ಶನೈಶ್ಚರ ಗಟ್ಟಿಯಾಗಿರಬೇಕಾದಂಥ ಸ್ಥಳ ಯಾವುದಾಗಾದರೆ ಅವನು ಮಕರ ರಾಶಿಯಲ್ಲಿದ್ದಾಗಲೂ ನಷ್ಟದ ಮನೆ ಅವನಿಗೆ, ಯಾರಿಗೆ? ಕುಂಭರಾಶಿಯವರಿಗೆ ನಷ್ಟದ ಮನೆ ಮಕರ ರಾಶಿ. ಆದರೆ ಮಕರದಲ್ಲಿ ಶನೈಶ್ಚರ ಮಂಗಳ ಏನಾದರೂ ಅಲ್ಲಿದ್ದಾಗ ಇಲ್ಲಿ ಶನೈಶ್ಚರ ಇದ್ದಾನೆ ಅಂತಾದರೆ ಖಂಡಿತ ಶನೈಶ್ಚರ ನಷ್ಟವನ್ನು ಆಗಲಿಕ್ಕೆ ಬಿಡೋದಿಲ್ಲ. ಹಾಗೆಯೇ ಶನೈಶ್ಚರನ ಸ್ಥಿತಿ ತುಲಾದಲ್ಲಿ ಇದೆ ಅಂತಾದರೂ, ತುಲಾದಲ್ಲಿ ಮಂಗಳ ಎಲ್ಲಿದ್ದಾನೆ? ಕುಂಭದಲ್ಲಿದ್ದಾನೆ. ತುಲಾದಲ್ಲಿ ಶನೈಶ್ಚರ ಇದ್ದಾನೆ ಅಂತಾದರೆ ಆಗಲೂ ಕೂಡ ಮಂಗಳನ ಶಕ್ತಿ ಸಮರ್ಥಿಸುತ್ತೆ. ಅಂದರೆ ನಮಗೇನು ಅಂತಂದರೆ, ನಮ್ಮ ಮನೆಯಲ್ಲಿ ಬಾವಿಯಲ್ಲಿ ನೀರು ಬರ್ತಾ ಇದೆ ಅಂತಾದರೆ ಪಕ್ಕದ ಮನೆಯವನ ಬಾವಿಯಲ್ಲೂ ನೀರು ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಹಾಗಾದರೆ ನಮ್ಮ ಮನೆಯ ನೀರಿನ ಮೂಲ ಯಾವುದೋ ಒಂದು ಬೇರೆದುಂಟು, ಅದಕ್ಕಾಗಿ ಅದು ಬರ್ತಾ ಇದೆ. ಹಾಗಾಗಿ ಕೇವಲ ಬರಗಾಲವನ್ನೇ ತಂದು ಬಿಡಬಹುದಾದಂತಹ ಕುಂಭರಾಶಿಯಲ್ಲಿ ಪ್ರಣೀತನಾದಂತಹ ಮಂಗಳ ಹಾಗಾದರೆ ಯಾಕಾಗಿ ಒಳ್ಳೆಯದನ್ನು ಮಾಡ್ತಾನೆ ಅಂತಂದರೆ, ತನ್ನ ರಾಶಿಯಲ್ಲಿ ಕೂತಂತಹ ಮಂಗಳನಿಗೆ ಯಾವುದೋ ಒಂದು ನೀರಿನ ಸೆಲೆಯನ್ನು ಒದಗಿಸುವಂಥದ್ದನ್ನು ತುಲಾದಲ್ಲಿ ಬಲಿಷ್ಠವಾಗಿ ಕೂತಂತಹ ಶನೈಶ್ಚರನೇ ಮಾಡಿಕೊಡ್ತಾನೆ. ಹಾಗೆಯೇ ಅಕಸ್ಮಾತ್ತಾಗಿ ಅವನು ವೃಷಭದಲ್ಲಿದ್ದಾನೆ ಅಂತ ಇಟ್ಕೊಳ್ಳೋಣ, ಯಾರು? ಶನೈಶ್ಚರ. ಆಗಲೂ ಕೂಡ ಯಾವುದೋ ಒಂದು ರೀತಿಯ ಒಂದು ಆರ್ದ್ರವಾದಂತಹ ನೆಲೆಯಲ್ಲಿನ ಒಳ್ಳೆಯ ಶಕ್ತಿಯುತವಾದಂಥ ನೀರಿನ ದಾರಿಯನ್ನು ಆ ಬರಗಾಲದ ಭೂಮಿಯಾದಂತಹ ಮಂಗಳನ ಕಾರಣಕ್ಕಾಗಿ ಬರಗಾಲದ ಭೂಮಿಯಾದಂಥ ಕುಂಭಕ್ಕೆ ಅವನು ಹರಿಸ್ತಾನೆ. ಹಾಗಾಗಿ ಇಲ್ಲೆಲ್ಲ ಕಂಡು ಬರ್ತಾ ಇರುವಂಥದ್ದೇನು, ಮೇಲ್ನೋಟಕ್ಕೆ ದುಷ್ಟತನವನ್ನೇ ಪ್ರದರ್ಶಿಸುವಂತಹ ಮಂಗಳ ಅನ್ನುವಂತಹದ್ದು ಒಂದು ಹೌದಾದಂಥ ವಿಷಯ ಹೌದಾದರೂ ಕೂಡ, ಇನ್ಯಾವುದೋ ಒಂದು ರೀತಿಯಲ್ಲಿ ಶನೈಶ್ಚರನೇ ನೇರವಾಗಿ ತನ್ನ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾನೆ ಅಂತಾದರೆ ಅಲ್ಲಿ ಒಳಿತಿಗೆ ಬೇಕಾದಂತಹ ದಾರಿ ಸಿಗತ್ತೆ. ಹಾಗೆಯೇ ಆ ರಾಶಿಯಲ್ಲಿ ಚಂದ್ರನೂ ಕೂತಿರೋದರಿಂದ ಸಹಜವಾಗಿಯೇ ಮಂಗಳನಿಗೇನಾಗತ್ತೆ, ಶನೈಶ್ಚರನ ಮೂಲಕವಾದಂತಹ ಯಾವುದೋ ಒಂದು ಆ ಒಂದು ತಂಪಾದಂತಹ ನೀರಿನ ಧಾರೆ ಮರುಭೂಮಿಗೆ ಒದಗಿ ಬಂದಾಗ, ಕೆಲವೊಮ್ಮೆ ಗಮನಿಸಿ ನೀವು, ನಾವು ಎಷ್ಟೋ ಈ ಮರುಭೂಮಿ ಕೇವಲ ನಿರರ್ಥಕವಾದಂಥದ್ದು ಅಂತ ನಾವು ಗಮನಿಸಿದ್ರು ಕೂಡ ಒಮ್ಮೊಮ್ಮೆ ಅಲ್ಲಿ ಒಂದು ಅದ್ಭುತವಾದಂಥ ಖನಿಜದ ಒಂದು ಇದಿರುತ್ತೆ, ಟ್ಯಾಪ್ ಇರುತ್ತೆ ಅದರೊಳಗೆ. ಈಗ ನಾವು ಈ ಥಾರ್ ಮರುಭೂಮಿಯಲ್ಲಿ ಏನು ಆದರೆ ಅಲ್ಲಿ ನಾಳೆ ಯಾವುದೋ ಒಂದು ದಿನ ಒಂದು ಏನು ಒಳ್ಳೆಯದಾದಂಥ ಪೆಟ್ರೋಲಿಯಂ ಘಟಕಗಳು ಅಲ್ಲಿ ಸಿಗಬಹುದು. ಆ ಪೆಟ್ರೋಲಿಯಂ ಘಟಕಗಳು ಇಂಡಿಯಾಕ್ಕೆ ಸಿಕ್ಕಿದ್ವು ಅಂದರೆ ಬರೀ ಇಂಡಿಯಾಕ್ಕೆ ಮಾತ್ರ ಅಲ್ಲ, ಬೇರೆ ದೇಶಕ್ಕೂ ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು. ಹಾಗಾದರೆ ಅದು ಈಗ ಅದು ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ಆ ಪಾಯಿಂಟ್ ಇಟ್ ಮೇ ಬಿ ಇನ್ ಮೇಕಿಂಗ್. ಅಂದರೆ ಈಗ ಪೆಟ್ರೋಲ್ ಸದ್ಯಕ್ಕೆ ಇರದೇ ಹೋದರೂ ಕೂಡ ಇವತ್ತಿನ ಪ್ರೋಸೆಸ್ ಆಗಿರುತ್ತೆ, ಇನ್ನು 100 ವರ್ಷಗಳ ಮೇಲೆ ಅದು ಪೆಟ್ರೋಲಿಯಂ ಮೂಲವಾಗಬಹುದಾದಂತಹ ಒಂದು ಸ್ಥಿತಿಗತಿಗಳು ಅದು ಸ್ಟಿಲ್ ಅದು ನಾವು ಮೇಕಪ್ ಮಾಡ್ಕೊಂಡಾಗ, ಇವತ್ತು ನನ್ನ ಪಾತ್ರ ವೇದಿಕೆಗೆ ಬರೋದಕ್ಕಿಂತ ಮುಂಚೆ ನಾನು ಒಂದು ಮೇಕಪ್ ಮಾಡ್ಕೋಬೇಕಲ್ಲ, ಆ ರೀತಿಯಲ್ಲಿ ಭೂಮಿಯ ಭೂಗರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಮೇಕಪ್ ನಡೀತಾ ಇರುತ್ತೆ. ಹಾಗಾಗಿ ಇಂತಹ ಮೇಕಪ್ಗೆ ಬೇಕಾದಂತಹ ಸಾಮಗ್ರಿಗಳನ್ನು ಮುಂದೊಂದು ದಿನದ ಆರ್ಥಿಕವಾದಂತಹ ಒಂದು ಚೈತನ್ಯವನ್ನು ಕೊಡೋದಕ್ಕೆ ಕಾರಣವಾಗುವಂಥ ವಿಚಾರವನ್ನು ಮಂಗಳನ ಮೂಲಕವಾಗಿ ಅದು ಕೇವಲ ಬರಡು ಮರುಭೂಮಿ ಆದರೂ ಕೂಡ ಏನಾಗುತ್ತೆ, ಶನೈಶ್ಚರನ ಮೂಲಕವಾಗಿ ಅದು ನಡೆಸೋದಕ್ಕೆ ಅವನಿಗೆ ವೈರಿಯಾದಂತಹ ಮಂಗಳನಿಗೂ ಕೂಡ ಶಕ್ತಿ ಒದಗಿ ಬರುತ್ತೆ. ಆದರೆ ಶನೈಶ್ಚರನ ಶಕ್ತಿಯೇ ದುರ್ಬಲವಾಗಿ ಆ ಜಾತಕದಲ್ಲಿ ಇದೆ ಅಂತಾದರೆ ಮಂಗಳನೂ ಕೂಡ ಕೇವಲ ಕೆಟ್ಟದ್ದನ್ನೇ ಮಾಡ್ತಾನೆ.
ಕುಂಭದಲ್ಲಿ ಖಂಡಿತವಾಗಿ ಒಳ್ಳೆಯದನ್ನು ಮಾಡೋದಿಲ್ಲ. ಹಾಗಾಗಿ ಆ ಜಾತಕದಲ್ಲಿ ಎಲ್ಲಿ ನೀರಿದೆ, ಆ ನೀರು ಯಾರು ಹಾಗಾದರೆ ಆ ನೀರಿಗೆ ಮೂಲವಾದಂತಹ ಶಕ್ತಿಯನ್ನು ಕೊಡುವಂಥವನು ಶನೈಶ್ಚರ ಅಥವಾ ಶುಕ್ರನೂ ಕೊಡಬೇಕು. ಹಾಗಾಗಿ ಶುಕ್ರ ಮತ್ತು ಶನೈಶ್ಚರರ ಸಿದ್ಧಿಯ ಮೇಲಿಂದ ಮಂಗಳ ಒಳ್ಳೆಯದನ್ನು ಮಾಡ್ತಾನೋ ಇಲ್ಲವೋ ಅನ್ನುವಂಥದ್ದನ್ನು ನಿರ್ಧಾರ ಮಾಡಬೇಕು. ಬರೀ ಮೇಲ್ಪದರಿನ ಒಂದು ಸಿದ್ಧಾಂತಕ್ಕೆ ನಾವು ಬದ್ಧರಾಗೋದು ಅಂತಾದರೆ ಕುಂಭರಾಶಿಯಲ್ಲಿ 100% ಮಂಗಳ ಒಳ್ಳೆಯದನ್ನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾದರೂ ಒಂದು ಕಡೆ ಎಲ್ಲೋ ಒಂದು ಕಡೆ ಅಪರೂಪದ್ದಾದಂತಹ ಸಿದ್ಧಿ ಸಿಗಬಹುದು ಅನ್ನುವಂಥದ್ದು ಕೆಲವು ಸಲ ಗುರುವಿನ ಮೂಲಕವಾಗಿಯೂ ಸಿಗುತ್ತೆ. ಗುರು ಸಿಂಹರಾಶಿಯಲ್ಲಿ ಇರಬೇಕಾಗುತ್ತೆ. ಆದರೆ ಆ ಗುರುವಿನ ಜೊತೆಗೆ ಅಕಸ್ಮಾತ್ತಾಗಿ ಶನೈಶ್ಚರ ಇದ್ದುಬಿಟ್ರೆ ಸಾಧ್ಯವಾಗೋದಿಲ್ಲ. ಏಕೆಂದರೆ ಗುರುವಿನ ದೃಷ್ಟಿಯ ಜೊತೆಗೆ ಶನೈಶ್ಚರನ ದೃಷ್ಟಿಯೂ ಕೂಡ ಮಂಗಳದ ಮೇಲೆ ಬೀಳ್ತಾ ಇರುತ್ತೆ. ಹೀಗೆಲ್ಲ ಈ ಇಪ್ಸ್ ಆ್ಯಂಡ್ ಬಟ್ಸ್ ಅದು ಕ್ಯಾಲ್ಕುಲೇಷನ್ಸ್ ಹೇಗಿರುತ್ತೆ ಅಂತಂದರೆ, ಆ ಜಾತಕದ ಮೂಲ ಶಕ್ತಿ ಮಂಗಳನನ್ನು ಸಂವೇದಿಸುವ ರೀತಿಯಲ್ಲಿ ತನ್ನದೇ ಆದಂತಹ ಒಂದು ಹಾರ್ದಿಕವಾದಂತಹ ಎಳೆಗಳನ್ನು ಹೇಗೆ ಕಟ್ಟಿಕೊಡುತ್ತೆ, ಆ ವೇದಿಕೆಯನ್ನು ಹೇಗೆ ನಿರ್ಮಾಣ ಮಾಡಿಕೊಡುತ್ತೆ, ಇದನ್ನು ನಾವು ಗಮನಿಸಬೇಕು. ಇನ್ನು ಇಷ್ಟಕ್ಕೂ ಮೀರಿ ಮಂಗಳನಿಂದ ತೊಂದರೆಯೇ ಇದೆ ಅಂತ ಹೇಳುವಂಥದ್ದು ಸಾಬೀತಾದರೆ ಮತ್ತು ಗಣೇಶನನ್ನು ಶರಣಾಗುವಂಥ ಒಂದು ಕ್ರಿಯೆ ಬೇಕಾಗುತ್ತೆ ವಕ್ರತುಂಡ ಸ್ವರೂಪದಲ್ಲಿ. ಈ ವಕ್ರತುಂಡ ಸ್ವರೂಪ ಅಂದರೆ ಏನು? ಗಣೇಶನನ್ನು ಗಣೇಶನ ರೂಪದಲ್ಲಿಯೇ ನೋಡುವಂಥದ್ದು ಒಂದು. ಆದರೆ ಗಣೇಶನನ್ನು ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದರೆ, ಈ ಕೆಲವು ಈ ಬ್ರೌನ್ ಕಲರಿನ ಕೆಲವು ಕಲ್ಲುಗಳು ಅಥವಾ ಈ ನಾವು ಹವಳ ಅಂತ ಹೇಳ್ತೇವಲ್ಲ, ಹವಳದ ರೀತಿಯ ಕೆಂಪಿನ ಸ್ವರೂಪದಲ್ಲಿ ಇರುವಂಥದ್ದು, ಅಥವಾ ಈ ಮುತ್ತನ್ನು ನೋಡಿದರೆ ಹೇಗೆ ಅನ್ನಿಸ್ತದೋ ಆ ರೀತಿಯಲ್ಲೇ ಕಾಣುವಂತಹ ಕೆಲವು ಕಲ್ಲಿನ ಆಕಾರಗಳು ಸಂಪೂರ್ಣವಾದಂತಹ, ಅಂದರೆ ಅವು ಪೂರ್ತಿಯಾಗಿ ಗೋಲವಾಗಿರಬೇಕು. ಅಂದರೆ ಕಲ್ಲು ಯಾವುದ್ಯಾವುದೋ ಸ್ವರೂಪದಲ್ಲಿರುತ್ತೆ, ಆದರೆ ಯಾವುದೋ ಒಂದು ಇದು ಸಂಪೂರ್ಣವಾಗಿ ಸಿಮೆಟ್ರಿಕಲಿ ಇದು ಒಂದು ಗೋಲವಾಗಿದೆ ಅನ್ನುವಂಥ ಒಂದು ನಾಜೂಕು ಆ ಬೆಳೆಯ ಕಲ್ಲಿನಲ್ಲಿ ಅಥವಾ ಕೆಂಪು ಕಲ್ಲಿನಲ್ಲಿ, ಬ್ರೌನಿಷ್ ಕಲ್ಲಿನಲ್ಲಿ ತುಂಬಿದಂಥ ಒಂದು ವಕ್ರತುಂಡ ಸ್ವರೂಪದ ಆ ಶಕ್ತಿ ಗಾಣಪತ್ಯರಿಂದ ಆರಾಧಿಸಲ್ಪಟ್ಟಂಥ ರೀತಿಯಲ್ಲಿ ಕುಂಭರಾಶಿಯವರು ಒದಗಿಸ್ಕೊಡ್ತಾರೆ ಅಂತಾದರೆ, ಮರುಭೂಮಿಯನ್ನೇ ನಿರ್ಮಿಸುವಂತಹ ಮಂಗಳ ಇದ್ದರೂ ಕೂಡ ಕುಂಭರಾಶಿಯವರಿಗೆ ಮಂಗಳನ ಮೂಲಕವಾಗಿ ಅನೇಕ ರೀತಿಯ ದಾರುಣತೆಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಬೇಕಾದಂಥ ಮೂಲ ಚೈತನ್ಯ ಒದಗೋದಕ್ಕೆ ಅವಕಾಶ ಆಗತ್ತೆ ಮತ್ತು ಗೆಲ್ಲೋದಕ್ಕೆ ಅದು ಅವಕಾಶವನ್ನು ಕೂಡ ಮಾಡಿಕೊಡ್ಬೇಕಂತೆ. ರಾಶಿ ಫಲಗಳ ಮೇಲೆ ಕುಜದೋಷ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ಇದೇ ರೀತಿ ಮತ್ತಷ್ಟು ವಿಡಿಯೋಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.